ಮಾಜಿ ಸಚಿವ ಎಚ್.ಡಿ. ರೇವಣ್ಣಗೆ ಇವತ್ತು ನಿರ್ಣಾಯಕ ದಿನ. ಇವತ್ತೇ ರೇವಣ್ಣ ಜಾಮೀನು ಭವಿಷ್ಯ ನಿರ್ಧಾರ ಆಗೋ ಸಾಧ್ಯತೆ ಇದೆ. ಇವತ್ತೇ ಮಧ್ಯಂತರ ಆದೇಶ ಅಥವಾ ಅಂತಿಮ ಆದೇಶಕ್ಕೆ ಇವತ್ತು ರೇವಣ್ಣ ಜಾಮೀನು ಭವಿಷ್ಯ ನಿರ್ಧಾರ ಆಗೋ ಸಾಧ್ಯತೆ ಇದೆ. ಇವತ್ತು ಮಧ್ಯಂತರ ಆದೇಶ ಅಥವಾ ಅಂತಿಮ ಆದೇಶ ನೀಡೋ ಸಾಧ್ಯತೆ ಇದೆ. ಒಂದು ಎಫ್ಐಆರ್ ನಲ್ಲಿ ರಿಲೀಫ್ ಪಡೆಯೋ ಸಾಧ್ಯತೆ ಇದೆ. ಮತ್ತೊಂದು ಎಫ್ಐಆರ್ ಕೇಸ್ನಲ್ಲಿ ರೇವಣ್ಣಗೆ ಕಂಟಕ ತಪ್ಪಿಲ್ಲ. ಹೊಳೆನರಸೀಪುರ ಕೇಸ್ನಲ್ಲಿ ಜಾಮೀನು ರಹಿತ ಸೆಕ್ಷನ್ ಇಲ್ಲ. ಕೆಆರ್ ನಗರ ಠಾಣೆ ಎಫ್ಐಆರ್ ನಲ್ಲಿ ಜಾಮೀನು ರಹಿತ ಸೆಕ್ಷನ್ ಇದೆ. ಎಸ್ಐಟಿ ಎಸ್ಪಿಪಿಗೂ ನೋಟಿಸ್ ಜಾರಿ ಮಾಡಿರುವಂತಹ ಕೋರ್ಟ್ ಎಸ್ಐಟಿ ವಕೀಲರು ಸಲ್ಲಿಸುವ ಆಕ್ಷೇಪಣೆ ಮೇಲೆ ಈಗ ರೇವಣ್ಣ ಭವಿಷ್ಯ ನಿಂತಿದೆ. ಇವತ್ತು 11 ಗಂಟೆಗೆ ನಿರೀಕ್ಷಣಾ ಜಾಮೀನು ಅರ್ಜಿಯ ವಿಚಾರಣೆ ಆಗುತ್ತೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಅರ್ಜಿ ವಿಚಾರಣೆಗೆ ಬರುತ್ತೆ. ಜಾಮೀನು ಅರ್ಜಿ ವಜಾ ಆದ್ರೆ ರೇವಣ್ಣಗೆ ಸಂಕಷ್ಟ ಫಿಕ್ಸ್. ಹೊಳೆನರಸೀಪುರ ಕೇಸ್ನಲ್ಲಿ ಜಾಮೀನು ರಹಿತ ಸೆಕ್ಷನ್ ಇರಲಿಲ್ಲ, ಹಾಗಾಗಿ ಜಾಮೀನು ಅರ್ಜಿಯನ್ನ ವಾಪಸ್ ಪಡೆದಿದ್ರು. ಆದ್ರೆ ಕೆಆರ್ ನಗರ ಠಾಣೆಯ ಎಫ್ಐಆರ್ ನಲ್ಲಿ ಜಾಮೀನು ರಹಿತ ಸೆಕ್ಷನ್ ಇದೆ. ಹಾಗಾಗಿ ಇವತ್ತು ಏನಾಗುತ್ತೆ ಅನ್ನುವಂತಹ ಕುತೂಹಲ ಇದೆ. ಇವತ್ತು ರೇವಣ್ಣ ಜಾಮೀನು ಭವಿಷ್ಯ ನಿರ್ಧಾರ ಆಗೋ ಸಾಧ್ಯತೆ ಇದೆ. ಇವತ್ತು 11 ಗಂಟೆಗೆ ನಿರೀಕ್ಷಣಾ ಜಾಮೀನಿನ ಅರ್ಜಿ ವಿಚಾರಣೆಗೆ ಬರುತ್ತೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಅರ್ಜಿ ವಿಚಾರಣೆ ಆಗುತ್ತೆ. ಹೊಳೆನರಸೀಪುರ ಕೇಸ್ನಲ್ಲಿ ಜಾಮೀನು ರಹಿತ ಸೆಕ್ಷನ್ ಇರಲಿಲ್ಲ, ಆದರೆ ಕೆಆರ್ ನಗರ ಠಾಣೆ ಎಫ್ಐಆರ್ ನಲ್ಲಿ ಜಾಮೀನು ರಹಿತ ಸೆಕ್ಷನ್ ಇದೆ. 2 ಎಫ್ಐಆರ್ ದಾಖಲಾಗಿತ್ತು. 1 ಎಫ್ಐಆರ್ಗೆ ಸಂಬಂಧಪಟ್ಟಂತೆ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಅದರಲ್ಲಿ ಜಾಮೀನು ರಹಿತ ಸೆಕ್ಷನ್ ಇಲ್ಲ ಅಂತ ಹೇಳ್ಬಿಟ್ಟು ಆ ಅರ್ಜಿಯನ್ನ ವಾಪಸ್ ಪಡೆದಿದ್ರು. ಆದ್ರೆ ಇವತ್ತು ಮತ್ತೊಂದು ಅರ್ಜಿ ವಿಚಾರಣೆ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಮೇಶ್, ನಿನ್ನೆ ರೇವಣ್ಣ ಅವರು ಸಲ್ಲಿಸಿದಂತಹ ನಿರೀಕ್ಷಣಾ ಜಾಮೀನಿನ ಅರ್ಜಿಯನ್ನ ವಾಪಸ್ ಪಡೆದಿದ್ರು. ಇವತ್ತು ಮತ್ತೊಂದು ಎಫ್ಐಆರ್ ಸಂಬಂಧಪಟ್ಟಂತಹ ನಿರೀಕ್ಷಣಾ ಅರ್ಜಿಯನ್ನ ಏನ್ ಸಲ್ಲಿಕೆ ಮಾಡಿದ್ದಾರೆ, ಅದರ ವಿಚಾರಣೆ ಆಗತ್ತೆ. ಅದರ ಕತೆ ಏನಾಗಬಹುದು? ಇವತ್ತು ಜಾಮೀನು ಸಿಗುವಂತಹ ಸಾಧ್ಯತೆ ಎಷ್ಟಿದೆ ಅಂತ? ಪ್ರಗತಿ, ನಿಜಕ್ಕೂ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರಿಗೆ ಒಂದು ನಿರ್ಣಾಯಕ ದಿನ ಅಂತಲೇ ಹೇಳ್ಬೋದು. ಯಾಕೆಂದರೆ ರೇವಣ್ಣ ಆಗಲಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಆದರೆ ಕೇಸ್ ಮೇಲೆ ಕೇಸ್ ದಾಖಲಾಗ್ತಾ ಇರುವಂಥದ್ದು. ಆದರೆ ರೇವಣ್ಣ ಅವರ ವಿಚಾರಕ್ಕೆ ಬರೋದಾದರೆ ಹೊಳೆನರಸೀಪುರ ಠಾಣೆಯಲ್ಲಿ ದಾಖಲಾದ ಪ್ರಕರಣದಲ್ಲಿ ನಾನ್ ಬೇಲೇಬಲ್ ಸೆಕ್ಷನ್ಸ್ ಮಾತ್ರ ಇರೋದ್ರಿಂದ ಅದರಲ್ಲೆಲ್ಲ ಒಂದು ಕಡೆ ಒಂದು ಸಣ್ಣ ಮಟ್ಟದ ರಿಲೀಫ್ ಇದೆ. ಆ ಒಂದು ಎಫ್ಐಆರ್ನ ಕುರಿತಂತೆ ವಿಚಾರಣೆಗೆ ಹೋದ ಸಂದರ್ಭದಲ್ಲಿ ಅರೆಸ್ಟ್ ಮಾಡುವ ಸಾಧ್ಯತೆಗಳು ಇಲ್ಲ ಅನ್ನುವಂಥದ್ದು. ಮತ್ತು ಅದೇ ನಿಟ್ಟಿನಲ್ಲಿ ಕೋರ್ಟ್ ಮುಂದೆ ನೆನ್ನೆ ಏನು ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆಗೆ ಬಂದ ಸಂದರ್ಭದಲ್ಲಿ ಇದರಲ್ಲಿ ಯಾವುದೂ ನಾನ್ ಬೇಲೇಬಲ್ ಸೆಕ್ಷನ್ಸ್ ಇಲ್ಲ, ಹಾಗಾಗಿ ಈ ಕೇಸನ್ನು ಮುಂದುವರಿಸುವಂಥ ಅಗತ್ಯತೆ ಇಲ್ಲ ಅನ್ನುವಂಥದ್ದು ನಿರ್ಧಾರಕ್ಕೆ ಬಂದಂಥ ಕೋರ್ಟು ಅಂದರೆ ಹೇಳುತ್ತೆ. ಆ ಸಂದರ್ಭದಲ್ಲಿ ಅವರ ರೇವಣ್ಣ ಪರ ವಕೀಲರೇ ಅರ್ಜಿಯನ್ನು ವಾಪಸ್ ಪಡ್ಕೊಂಡಿರುವಂಥ. ಆದ ನಂತರ ಕೆಆರ್ ನಗರ ಪೊಲೀಸ್ ಠಾಣೆಯಲ್ಲಿ ಅಂದರೆ ಒಬ್ಬ ಸಂತ್ರಸ್ತೆಯನ್ನು ಕಿಡ್ನ್ಯಾಪ್ ಮಾಡಿ ಇಲ್ಲೊಂದು ಕಡೆ ಕೂಡಿಟ್ಕೊಂಡಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಸಂತ್ರಸ್ತೆಯ ಮಗ ಕೊಟ್ಟಂಥ ದೂರಿನ ಅನ್ವಯ ಈಗ ಒಂದು ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಸಲ್ಲಿಸಿರುವಂಥದ್ದು. ಆ ಒಂದು ಕೇಸ್ನಲ್ಲಿ ಈಗಾಗಲೇ 2ನೇ ಆರೋಪಿ ಅರೆಸ್ಟ್ ಆಗಿದ್ದಾರೆ. ಮೊದಲನೇ ಆರೋಪಿ ಆಗಿರುವಂಥ ರೇವಣ್ಣ ಅವರಿಗೂ ಕೂಡ ಬಂಧನದ ಭೀತಿ ಕಾಡ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ನೆನ್ನೆ ಮಧ್ಯಾಹ್ನ ಅರ್ಜಿಯನ್ನು ಸಲ್ಲಿಸಿ ನೆನ್ನೆ ಸಂಜೆ ವೇಳೆಗೆ ವಿಚಾರಣೆಗೆ ಕೈಗೆತ್ತಿಕೊಳ್ಳುವಂತೆ ಒಂದು ಮನವಿಯನ್ನು ಮಾಡ್ತಾರೆ. ವಿಚಾರಣೆ ನಡೆಯುತ್ತೆ. ವಿಚಾರಣೆ ನಡೆಯುವಂಥ ಸಂದರ್ಭದಲ್ಲಿ ಕೂಡ ಒಂದು ಟೆಕ್ನಿಕಲ್ ಪಾಯಿಂಟನ್ನು ಇಟ್ಟುಕೊಂಡು ನಿರೀಕ್ಷಣಾ ಜಾಮೀನನ್ನು ಕೊಡಬೇಕು ಅನ್ನುವಂಥದ್ದು. ಸಂತ್ರಸ್ತೆಯ ಹೆಸರಿಲ್ಲ, ಇವ್ರದ್ದೇನು ಪಾತ್ರ ಇಲ್ಲ, ಕೇವಲ ರಾಜಕೀಯ ದುರುದ್ದೇಶದಿಂದ ಕೊಡಲಾಗಿದೆ ಅನ್ನುವಂಥದ್ದು. ಆದರೂ ಕೂಡ ಕೋರ್ಟು ಈ ಒಂದು ಕೇಸ್ನಲ್ಲಿ ಏನು ಸತ್ಯಾಸತ್ಯತೆಗಳು ಇದೆ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಸ್ಐಟಿಗೆ ಒಂದು ನೋಟಿಸನ್ನು ಕೂಡ ಕೊಟ್ಟಿರುವಂಥದ್ದು. ಇವತ್ತು ಬೆಳಿಗ್ಗೆ 11 ಗಂಟೆ ಸುಮಾರಿಗೆ ವಿಚಾರಣೆಗೆ ಬರುತ್ತೆ. ವಿಚಾರಣಾ ಸಂದರ್ಭದಲ್ಲಿ ಎಸ್ಐಟಿ ಯಾವ ರೀತಿಯಾದ ಸಾಕ್ಷಿಗಳನ್ನು, ಯಾವ ರೀತಿಯಾದಂಥ ಮಾಹಿತಿಯನ್ನು ಕೋರ್ಟಿಗೆ ಕೊಡುತ್ತೆ ಅನ್ನುವಂಥದ್ರ ಮೇಲೆ ರೇವಣ್ಣ ಅವರಿಗೆ ರಿಲೀಫ್ ಸಿಗುತ್ತಾ ಇಲ್ಲ ಅನ್ನುವಂಥದ್ದು. ಯಾಕೆಂದರೆ ರೇವಣ್ಣಗಾಗಲಿ ರೇವಣ್ಣ ಮಗ ಪ್ರಜ್ವಲ್ಗಾಗಲಿ ಲೈಂಗಿಕ ದೌರ್ಜನ್ಯ ಮತ್ತು ರೇಪ್ ಕೇಸ್ಗಳು ದಾಖಲಾಗಿರೋದ್ರಿಂದ ಅಂತಹ ಒಂದು ಗಂಭೀರ ಪ್ರಕರಣಗಳು ಇದ್ದಂತಹ ಸಂದರ್ಭದಲ್ಲಿ ಈ ರೀತಿಯಾದ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ಸಂತ್ರಸ್ತೆಯರು ಒಬ್ಬರಾಗಿ ಒಬ್ಬರು. ಇನ್ನು ಇವತ್ತಾದ್ರೂ ವಿಚಾರಣೆಗೆ ಹಾಜರಾಗ್ತಾರ ರೇವಣ್ಣ? 2 ನೋಟಿಸ್ ಕೊಟ್ಟರು ವಿಚಾರಣೆಗೆ ಚಕ್ಕರ್ ಹಾಕಿದ್ದಾರೆ ರೇವಣ್ಣ. ಇವತ್ತು ಎಸ್ಐಟಿ ಮುಂದೆ ಹಾಜರಾಗುವ ಬಗ್ಗೆ ಹೇಳಿಕೆಯನ್ನ ನೀಡಿದ್ದಾರೆ ವಕೀಲರು. ನಿನ್ನೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಮುಂದೆ ಹೇಳಿಕೆ ನೀಡಿದ್ರು. ಮಧ್ಯಂತರ ಜಾಮೀನು ಸಿಕ್ಕರೆ ಹಾಜರಾಗುವ ಬಗ್ಗೆ ವಕೀಲರು ಹೇಳಿಕೆ ನೀಡಿದ್ರು. ಸದ್ಯಕ್ಕೆ ಕೆಆರ್ ನಗರ ಠಾಣೆ ಎಫ್ಐಆರ್ ನಲ್ಲಿ ಇನ್ನೂ ಸಹ ರಿಲೀಫ್ ಸಿಕ್ಕಿಲ್ಲ. ಇಂದು ಆದೇಶದ ಬಳಿಕ ಎಸ್ಐಟಿ ಮುಂದೆ ಹಾಜರಾಗುವ ಬಗ್ಗೆ ನಿರ್ಧಾರ ಮಾಡಲಾಗುತ್ತೆ. ಬಂಧನ ಭಯದಿಂದ ವಿಚಾರಣೆಗೆ ಗೈರಾಗ್ತಾ ಇದ್ದಾರೆ ರೇವಣ್ಣ. ಕಳೆದ 3-4 ದಿನಗಳಿಂದ ಎಲ್ಲೂ ಸಹ ರೇವಣ್ಣ ಕಾಣಿಸಿಕೊಂಡಿಲ್ಲ. ಇವತ್ತಾದ್ರೂ ಹಾಗಾದ್ರೆ ವಿಚಾರಣೆಗೆ ಹಾಜರಾಗ್ತಾರ? ನಿನ್ನೆ 2ನೇ ನೋಟಿಸ್ ಅನ್ನ ಇಶ್ಯೂ ಮಾಡಲಾಗಿದೆ. 24 ಗಂಟೆಗಳ ಒಳಗಾಗಿ ವಿಚಾರಣೆಗೆ ಹಾಜರಾಗಬೇಕಾಗುತ್ತೆ. ಹಾಗಾಗಿ ಇವತ್ತು ಹಾಗಾದ್ರೆ ರೇವಣ್ಣ ವಿಚಾರಣೆಗೆ ಹಾಜರಾಗ್ತಾರೆ.
ಎಸ್ ರಮೇಶ್, ಎರಡನೇ ನೋಟಿಸ್ ಅನ್ನ ನಿನ್ನೆ ಇಶ್ಯೂ ಮಾಡಲಾಗಿತ್ತು ರೇವಣ್ಣ ಅವರಿಗೆ. 24 ಗಂಟೆ ಒಳಗೆ ನೀವು ವಿಚಾರಣೆಗೆ ಹಾಜರಾಗಬೇಕು, ಇಲ್ಲಾಂದ್ರೆ ಬಂಧಿಸುವಂತಹ ಸಾಧ್ಯತೆ ಸಹ ಇರುತ್ತೆ ಅಂತ ಹೇಳಲಾಗ್ತಾ ಇರುವಂತದ್ದು. ಹಾಗಾಗಿ ಇವತ್ತು ರೇವಣ್ಣ ಮಧ್ಯಾಹ್ನದಷ್ಟೊತ್ತಿಗೆ ವಿಚಾರಣೆಗೆ ಹಾಜರಾಗ್ತಾರೆ ಅಂತ ಅನ್ನಿಸ್ತಾ ಇದೆಯಾ? ಪ್ರಗತಿ, ಎಚ್ ಡಿ ರೇವಣ್ಣ ಅವರು ವಿಚಾರಣೆಗೆ ಹಾಜರಾಗ್ತಾರೆ ಇಲ್ಲ ಅನ್ನುವಂಥದ್ದು ಇವತ್ತು ಕೋರ್ಟ್ನಲ್ಲಿ ಅವರು ಸಲ್ಲಿಸಿರುವಂಥ ನಿರೀಕ್ಷಣಾ ಜಾಮೀನು ಅರ್ಜಿ ಏನಾಗುತ್ತೆ ಅನ್ನೋದ್ರ ಮೇಲೆ ನಿಂತಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಂಡು ಬರ್ತಾ ಇರುವಂಥದ್ದು. ನಿನ್ನೆ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ನಡೆಯುವಂಥ ಸಂದರ್ಭದಲ್ಲಿ ಕೂಡ ರೇವಣ್ಣ ಪರ ವಕೀಲರು ಒಂದು ಮಾತನ್ನು ಹೇಳ್ತಾರೆ, ನಾಳೆ ರೇವಣ್ಣ ಅವರು ವಿಚಾರಣೆಗೆ ಹಾಜರಾಗ್ತಾರೆ, ಹಾಗಾಗಿ ಒಂದು ಇಂಟ್ರಿಮ್ ಬೇಲನ್ನು ಕೊಡಿ ಅನ್ನುವಂಥದ್ದು. ಅಂದರೆ ಇಂಟ್ರಿಮ್ ಬೇಲನ್ನು ಕೊಟ್ಟಿದ್ದೇ ಆದಲ್ಲಿ ನಮ್ಮ ಕ್ಲೈಂಟು ಅಂದರೆ ರೇವಣ್ಣ ಅವರು ಹಾಜರಾಗ್ತಾರೆ ಅನ್ನುವಂಥ ಒಂದು ಮನವಿಯನ್ನು ಕೂಡ ಮಾಡ್ಕೊಳ್ತಾರೆ. ಅಂದರೆ ಅಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ, ಇವತ್ತು 11 ಗಂಟೆ ಸುಮಾರಿಗೆ KR ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಾಖಲಾದಂತಹ ಒಂದು FIR ನಲ್ಲಿ ಏನಾದರೂ ರಿಲೀಫ್ ಸಿಕ್ಕದ್ದೇ ಆದಲ್ಲಿ ರೇವಣ್ಣ ಹೋಗುವಂಥ ಸಾಧ್ಯತೆಗಳಿರುವಂಥದ್ದು. ಆದರೆ ಕೋರ್ಟ್ ಯಾವ ರೀತಿಯಾದ ಆದೇಶವನ್ನು ಮಾಡುತ್ತೆ ಅನ್ನುವಂಥದ್ದು ಸ್ಪಷ್ಟತೆ ಇಲ್ಲ. ಆದರೆ ಕಳೆದ 3-4 ದಿನಗಳಿಂದ ಕೂಡ ರೇವಣ್ಣ ವಿಚಾರಣೆಗೆ ಹಾಜರಾಗಿದೆ. ಅಂದರೆ SIT ನೋಟಿಸ್ ಮೇಲೆ ನೋಟಿಸ್ ಕೊಡ್ತಾ ಇದೆ. ನಿನ್ನೆ ಹಾಸನದ ಅವರ ಮನೆಗೆ ಹೋಗಿ ಖುದ್ದು ಭವಾನಿ ಅವರ ಕೈಗೆ ನೋಟಿಸನ್ನು ಕೊಟ್ಟು ರೇವಣ್ಣ ಅವರು ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ಹೇಳಿ ಬಂದಿರುವಂಥದ್ದು. ಆದರೂ ಕೂಡ ರೇವಣ್ಣ ಅವರು ವಿಚಾರಣೆಗೆ ಹಾಜರಾಗ್ತಿಲ್ಲ, ಯಾಕೆಂದರೆ ಅವರಿಗೆ ಭಯ ಇದೆ. ಸೊ ಇಲ್ಲಿ ಹೊಳೆನರಸೀಪುರ FIR ನಲ್ಲಿ ಅರೆಸ್ಟ್ ಮಾಡದೇ ಇದ್ರು ಕೂಡ ಮತ್ತೊಂದು FIR ದಾಖಲಾಗಿರುವಂಥದ್ದು, ಅದರಲ್ಲಿ ಗಂಭೀರವಾದಂಥ ಕಿಡ್ನ್ಯಾಪ್ ಮಾಡಿರುವಂಥ ಒಂದು ಗಂಭೀರವಾದಂಥ ಆರೋಪ ಇರೋದ್ರಿಂದ ಆ ಒಂದು FIR ನಲ್ಲಿ ಅರೆಸ್ಟ್ ಮಾಡ್ತಾರೆ ಅನ್ನುವಂಥ ಭಯ ಇದೆ. ಸೊ ಆ ಒಂದು ಭಯದಿಂದ ಮುಕ್ತಿಯನ್ನು ಪಡ್ಕೊಳ್ಬೇಕು, ರಿಲೀಫನ್ನು ಪಡ್ಕೊಂಡ ನಂತರವೇ ರೇವಣ್ಣ ಅವರು ಹೋಗುವಂಥ ಸಾಧ್ಯತೆಗಳಿರುವಂಥದ್ದು. ಆದರೆ ಇವತ್ತು ಕೋರ್ಟ್ನಲ್ಲಿ ಯಾವ ನಿರ್ಧಾರ ಆಗುತ್ತೆ, KR ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾದಂಥ FIR ನಲ್ಲಿ ಏನಾದರೂ ನಿರೀಕ್ಷಣಾ ಜಾಮೀನು ಸಿಕ್ಕಿದ್ದೇ ಆದಲ್ಲಿ ರೇವಣ್ಣ ಅವರು ಇವತ್ತು ಹೋಗುವಂಥ ಸಾಧ್ಯತೆ ಬಹುತೇಕ ನಿಚ್ಚಳವಾಗಿದೆ. ಆದರೆ ರಿಲೀಫ್ ಸಿಗದೇ ಇದ್ದರೆ ಹೋಗುವಂಥ ಸಾಧ್ಯತೆಗಳು ತೀರಾ ಕಡಿಮೆ ಇರುವಂಥದ್ದು. ಮತ್ತು ಅದನ್ನು ಪ್ರಶ್ನೆ ಮಾಡಿಕೊಂಡು ಮತ್ತೆ ಹೈಕೋರ್ಟ್ಗೆ ಹೋಗುವಂಥ ಸಾಧ್ಯತೆಗಳು. ಹೈಕೋರ್ಟ್ ಒಂದು ವೆಕೇಶನ್ ನಡೀತಾ ಇದೆ, ವಾರದಲ್ಲಿ 2 ದಿನ ಮಾತ್ರ ಕೋರ್ಟ್ ನಡೀತಿರುವಂಥದ್ದು. ಅಲ್ಲೂ ಕೂಡ ತಕ್ಷಣಕ್ಕೆ ರಿಲೀಫ್ ಸಿಗುವಂಥ ಸಾಧ್ಯತೆಗಳು ಕಡಿಮೆ ಇರುವಂಥದ್ದು. ಹಾಗಾಗಿ ಇವತ್ತೇನಾದರೂ ಅವ್ರಿಗೆ ರಿಲೀಫ್ ಸಿಗದೇ ಇದ್ದರೆ ರೇವಣ್ಣಗೆ ಒಂದು ದೊಡ್ಡ ಮಟ್ಟದ ಕಂಟಕ ಇದೆ ಅಂತಲೇ ಹೇಳ್ಬೋದು. ರಮೇಶ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.